ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇಡೀ ತುಳುನಾಡನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿದಂಥ ಕೇಸ್ ಇದು. ಕೇವಲ ಮದುವೆಯಾಗಿ ಒಂದು ತಿಂಗಳಲ್ಲೇ ಗಂಡ ಸಾವನ್ನಪ್ಪಿ ಬಿಡ್ತಾನೆ ಅಥವಾ ಪುರುಷ ಸಾವನ್ನಪ್ಪಿ ಬಿಡ್ತಾನೆ ಅಂದ ತಕ್ಷಣ ಎಂಥವರಿಗೂ ಕೂಡ ಅನುಮಾನ ಅಂಥದ್ದೆಲ್ಲವೂ ಕೂಡ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಪ್ರಕರಣ ಇಡೀ ತುಳುನಾಡು ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತವೂ ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಎನ್ನುವಂಥದ್ದನ್ನು ಈ ಕ್ಷಣದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳ್ತಂಗಡಿಯ ಉದ್ಯಮಿ ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಮೂಲತಃ ಪುತ್ತೂರು ನೆಲ್ಲಾಡಿ ನಿವಾಸಿ ಸುದೀಪ್ ರೈ ಮತ್ತು ಕಾರ್ಕಳ ಕಜೆ ನಿವಾಸಿ ಪುತ್ತೂರು ಸಬ್ ರಿಜಿಸ್ಟರ್ ಕಚೇರಿಯ ಉದ್ಯೋಗಿ ಆಗಿರುವಂತಹ ಸೌಮ್ಯ ಶೆಟ್ಟಿ ಫೆಬ್ರವರಿ 17ರಂದು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ರು. ಆದರೆ ಮದುವೆಯಾದ ಕೇವಲ ಒಂದು ತಿಂಗಳಲ್ಲೇ ಮಾರ್ಚ್ 17ರಂದು ಸುದೀಪ್ ರೈ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಬಿಟ್ಟಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಸುದೀಪ್ ರೈ ಮಾರ್ಚ್ 30ರಂದು ಮೃತಪಟ್ಟು ಬಿಡ್ತಾರೆ. ಮಗನ ಸಾವಿನ ಬಳಿಕ ಸಂಶಯ ಕೂಡ ತಂದೆ ತಾಯಿಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಸುದೀಪ್ ರೈ ತಂದೆ ದಾಮೋದರ್ ರೈ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ಅದರಂತೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆ ನಡೆಸಿ ಆರೋಪಿ ಪತ್ನಿ ಸೌಮ್ಯ ಶೆಟ್ಟಿಯನ್ನ ಇದೀಗ ಬಂಧಿಸಿ ಬಿಟ್ಟಿದ್ದಾರೆ. ಮೃತರ ತಂದೆ ನೀಡಿದ ದೂರಿನಂತೆ ತನಿಖೆಯನ್ನ ಈಗ ನಡೆಸೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದ್ದಾರೆ. ಪ್ರಾಥಮಿಕ ಸಾಕ್ಷಿ ಆಧಾರಗಳ ಮೇರೆಗೆ ಸೌಮ್ಯ ಶೆಟ್ಟಿ ಅವರನ್ನ ಬಂಧಿಸಲಾಗಿದೆ. ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿ ಬಿಟ್ಟಿದೆ. ಸ್ನೇಹಿತರೆ, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ. ಬಹುತೇಕ ಈ ಒಂದು ವಿಷಯವನ್ನು ಕೇಳಿಬಿಟ್ರೆ ಏನು ಮದುವೆ ವಿಚಾರಕ್ಕೆ ಜಿಗುಪ್ಸೆ ಅಂತದೆಲ್ಲವೂ ಕೂಡ ಪುರುಷರಲ್ಲಿ ಉಟ್ಕೊಂಡು ಬಿಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇವಲ ಮದುವೆ ಆಗಿ ಒಂದು ತಿಂಗಳು ಅಷ್ಟೇ. ಒಂದು ತಿಂಗಳಲ್ಲಿ ಗಂಡ ಸಾವನ್ನಪ್ಪಿ ಬಿಡ್ತಾನೆ, ಪುರುಷ ಸಾವನ್ನಪ್ಪಿ ಬಿಡ್ತಾನೆ ಅಂತಂದ್ರೆ ಬಹುತೇಕ ಅನುಮಾನಗಳು ಕೂಡ ಹುಟ್ಟಿಕೊಂಡು ಬಿಡ್ತಾವೆ. ಏನಿರಬಹುದು ಕಾರಣ, ಈಗ ಯಾಕೆ ಆಯಿತು, ಹಾಗೆ ಹೀಗೆ ಅನ್ನುವಂಥ ಅನುಮಾನಗಳು ಹುಟ್ಟಿಕೊಂಡು ಬಿಡ್ತಾವೆ. ಅದರಲ್ಲೂ ಕೂಡ ಈ ಸೌಮ್ಯ ಶೆಟ್ಟಿಗೆ ಇದು ಮೊದಲನೆಯ ಮದುವೆ ಅಲ್ಲ. ಈ ಹಿಂದೆಯೂ ಕೂಡ ಬೇರೆ ಪುರುಷರ ಜೊತೆಗೆ ಮಾತುಕತೆ ಕೂಡ ಇತ್ತು, ಅಂಥದ್ದೆಲ್ಲವೂ ಕೂಡ ಇತ್ತು ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು. ಒಬ್ಬ ವ್ಯಕ್ತಿಯಂತೂ ನನಗೂ ಕೂಡ ಅವಳು ಮೋಸ ಮಾಡಿದ್ದಾಳೆ ಎನ್ನುವ ರೀತಿಯಲ್ಲಿ ಒಂದು ಮಾಧ್ಯಮದ ಮುಂದೆಯೂ ಕೂಡ ಬಂದು ನಿಂತ್ಕೊಂಡು ಬಿಟ್ಟಿದ್ರು. ಜೊತೆಗೆ ಈ ಉದ್ಯಮಿಯ ತಂದೆ ತಾಯಿಯ ಸಪೋರ್ಟ್ಗೂ ಕೂಡ ನಿಂತ್ಕೊಂಡು ಬಿಟ್ಟಿದ್ರು. ಸೊ ಇದರ ಬೆನ್ನಲ್ಲೇ ಅನೇಕ ಆರೋಪ ಪ್ರತ್ಯಾರೋಪ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಕೊನೆಯದಾಗಿ ಈ ಒಂದು ಯುವತಿಯನ್ನ ಅಥವಾ ಈ ಒಂದು ಮಹಿಳೆಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗಿ ಬಿಟ್ಟಿದ್ದಾರೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.